ಇಂತಹ ಸಂಬಂಧಿಕರನ್ನು ಎಷ್ಟೇ ಕಷ್ಟವಾದರೂ ನಿಮ್ಮ ಮನೆ ಹತ್ತಿರಕ್ಕೂ ಸೇರಿಸಬೇಡಿ. ಇವರು ಸಾಮಾನ್ಯದವರಲ್ಲ, ಇವರು ಮಹಾ ಕುತಂತ್ರಿಗಳು. ಶಕುನಿಗಿಂತಲೂ ಕಟ್ಟ ಕಡೆಯ ಅಸ್ತ್ರವೇ ಇವರಲ್ಲಿ ಇರುತ್ತದೆ. ಇಂತಹ ಸಂಬಂಧಿಕರ ಮನಸ್ಥಿತಿಗಳು ಹೇಗಿರುತ್ತದೆ, ಇವರನ್ನು ಏಕೆ ಮನೆಗೆ ಸೇರಿಸಬಾರದು, ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ನೀವಿನ್ನೂ ನಮ್ಮ ಅದೃಷ್ಟಧಾರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಈಗಲೇ ಫಾಲೋ ಮಾಡಿ. ನಿಮ್ಮ ಮನೆ ದೇವರ ಹೆಸರನ್ನು ಕಮೆಂಟ್ ಮಾಡಿ. ನಮ್ಮ ಮನೆಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಅದರಲ್ಲಿ ಬರೆದು ಹಾಕಿ. ಪ್ರತಿ ಕಮೆಂಟ್ಗೂ ರಿಪ್ಲೈ ಮಾಡ್ತೀವಿ. ನಿಮ್ಮ ಜೀವನದ ಯಾವುದೇ ಒಂದು ಸಮಸ್ಯೆಗಳು, ಸ್ತ್ರೀ ಪುರುಷ ವಶೀಕರಣ, ಮಾಟ ಮಂತ್ರದಂತಹ ತೊಂದರೆಗಳು ಏನೇ ಇದ್ದರೂ ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕರು ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಪ್ರತಿಯೊಂದು ಸಮಸ್ಯೆಗೂ ಇವರಲ್ಲಿ ಉಚಿತವಾಗಿ ಪರಿಹಾರವನ್ನು ನೀಡುತ್ತಾರೆ. ಸಂಬಂಧಿಕರು ಯಾವಾಗಲೂ ಹಿತಶತ್ರುಗಳು ಅನ್ನುವ ಒಂದು ಮಾತಿದೆ. ಅದು ಕೆಲವರ ಜೀವನದಲ್ಲಿ ಮಾತ್ರ 100ಕ್ಕೆ 100ರಷ್ಟು ಸಾಧ್ಯವಾಗಿದೆ. ಎಷ್ಟೋ ಜನ ನಿಮ್ಮ ಒಂದು ಹೇಳಿಕೆಯನ್ನು ಸಹಿಸಲಾಗದವರು ಸಂಬಂಧಿಕರೇ ಜಾಸ್ತಿ ಆಗಿರುತ್ತಾರೆ. ಅವರ ಕೊನೆಯ ಅಸ್ತ್ರವೇ ನಿಮ್ಮ ಮೇಲೆ ಮಾಡುವಂತಹ ಅಪಪ್ರಚಾರಗಳು. ನೀವು ಇಲ್ಲದೆ ಇದ್ದಾಗ ಬೇರೆಯವರ ಹತ್ತಿರ ನಿಮ್ಮ ಬಗ್ಗೆ ಚಾಡಿ ಹೇಳುವುದು, ಅವರು ಇಲ್ಲದಿದ್ದಾಗ ನಿಮ್ಮ ಹತ್ತಿರ ಅವರ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಹೇಳಿ ಜಗಳ ತಂದಿಡುವುದು, ಮತ್ತು ಅವರು ತಮಾಷೆ ನೋಡುತ್ತಾ ಕುಳಿತುಕೊಳ್ಳುವುದು, ಇದೆಲ್ಲವೂ ಕೂಡ ಆಗುತ್ತೆ. ಇಂತಹ ಸಂಬಂಧಿಕರು ಶತ್ರುಗಳಿಗಿಂತಲೂ ಕೆಟ್ಟವರು. ನಿಮ್ಮ ಹೇಳಿಕೆಯನ್ನು ಸಹಿಸದೇ ಇದ್ದವರು ನಿಮ್ಮ ಮೇಲೆ ಅಪಪ್ರಚಾರ ಮಾಡುತ್ತಾರೆ. ಸಂಬಂಧಗಳಲ್ಲಿ ಬಿರುಕು ತರಲು ಮೂಡುತ್ತಾರೆ, ಒಡೆಯುತ್ತಾರೆ. ನಿಮ್ಮ ನಿಸ್ವಾರ್ಥತೆ ಮನಸ್ಸುಗಳನ್ನು, ನಿಮ್ಮ ಮುಗ್ಧ ಮನಸ್ಸುಗಳನ್ನು ಅರ್ಥ ಮಾಡಿಕೊಳ್ಳದ ಅವರು ನಿಮ್ಮ ಮೇಲೆಯೇ ಅವರು ಅಧಿಕಾರ ಚಲಾಯಿಸುತ್ತಾರೆ. ಒಂದು ವೇಳೆ ನೀವು ಸಾಫ್ಟ್ ಆದಂತಹ ಮನೋಭಾವ ಇದ್ದರೆ ಅವರು ರ್ಯಾಶ್ ಆಗಿ ಮಾತನಾಡುವುದು, ನಿಮ್ಮ ಕಂಡರೆ ಕೋಪ ಮಾಡ್ಕೊಂಡು ಮಾತಾಡುವುದು, ನಿಮ್ಮನ್ನು ಅವರ ಅಂಕೆಯಲ್ಲಿ ಇಟ್ಟುಕೊಳ್ಳುವ ರೀತಿಯಲ್ಲಿ ನಡೆಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಆದರೆ ನೀವು ಯಾವಾಗ ಜೋರಾಗಿರ್ತೀರೋ, ಯಾವಾಗ ಗಟ್ಟಿಯಾಗಿ ಮಾತಾಡ್ತೀರೋ, ಯಾವಾಗ ನೀವು ಅದನ್ನು ಸಹಿಸಿಕೊಳ್ಳೋದಿಲ್ಲವೋ ಅವರು ನಿಮ್ಮ ಮೇಲೆ ಬೇರೆಯ ರೀತಿಯಲ್ಲಿ ಸೇಡನ್ನು ತೀರಿಸಿಕೊಳ್ಳಲು ಮತ್ತು ನೀವು ಅವರ ದೃಷ್ಟಿಯಲ್ಲಿ ಕೆಟ್ಟವರಾಗಿಯೇ ಕಾಣಿಸಿಕೊಳ್ಳುತ್ತೀರಿ. ಒಳ್ಳೆಯವರಾಗಿ ಯಾವತ್ತೂ ಕಾಣಿಸುವುದಿಲ್ಲ. ಅವರಿಗೆ ನೀವು ಕೆಟ್ಟ ಮನಸ್ಥಿತಿಯವರು ಅಂತಲೇ ಕಾಣುತ್ತೆ. ಇವರೆಲ್ಲರೂ ಸಹ ನಿಮ್ಮ ಬಗ್ಗೆ ಅಪಪ್ರಚಾರ ಬೇರೆ ಸಂಬಂಧಿಕರೊಂದಿಗೆ ಮಾಡುತ್ತಾರೆ. ದುಡ್ಡು ಕೇಳ್ತಾರೆ, ಕೊಡೋದಿಲ್ಲ. ಇಲ್ಲ ಕಷ್ಟ ಇದೆ ಅಂದರೆ ನೀವೇ ಸರಿಯಿಲ್ಲ ಅಂತ ಹೇಳ್ತಾರೆ. ಕಷ್ಟಕ್ಕೆ ಇವರು ಆಗೋದಿಲ್ಲ, ನಮಗೆ ಇವರಿಂದ ಏನಾಗಬೇಕು ಅಂತ ಅಂತಾರೆ. ದುಡ್ಡು ಕೊಡದೇ ಇದ್ದರೆ ಅವರು ನಿಮ್ಮನ್ನು ಮಾತನಾಡಿಸುವುದನ್ನೇ ಬಿಟ್ಬಿಡ್ತಾರೆ. ಇದೆಲ್ಲವೂ ಕೂಡ ಕೆಟ್ಟ ಮನಸ್ಥಿತಿಯಲ್ಲಿರುವಂತಹ ಸಂಬಂಧಿಕರುಗಳ ಲಕ್ಷಣ. ಇಂತಹ ಸಂಬಂಧಿಕರನ್ನು ನೀವು ದೂರ ಇಡಲೇಬೇಕು. ಇಲ್ಲದಿದ್ದರೆ ನಿಮ್ಮ ಒಂದು ಮನೆಯನ್ನು ನೀವೇ ಹಾಳಿ ಮಾಡಿಕೊಳ್ಳುವ ಹಾಗೆ ಆಗುತ್ತದೆ. ನಿಮ್ಮ ಜೀವನದಲ್ಲಿ ಇಂತಹ ಸಮಸ್ಯೆಗಳು, ಅವರು ಮಾಡಿಸಿರುವಂತಹ ಮಾಟ ಮಂತ್ರಗಳು ಪರಿಹಾರ ಆಗಬೇಕು ಅನ್ನೋದಾದರೆ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತಾರೆ.